ಇದೇನೋ ಕವರ್ ವೈರಲ್ ಆಗಿದೆ ಅಂತ ಹೇಳಿ ಒಂದು ಅದು ಅವ್ರ ಸಂಸ್ಕೃತಿ ಇರ್ಬೋದು, ಅದು ಅವ್ರ ಸಂಸ್ಕೃತಿ ಇರ್ಬೋದು, ನಮ್ಮ ಸಂಸ್ಕೃತಿ ಅಲ್ಲ. ಹೇಳ್ತಾರೆ ಅದೇ ಈಗ ಗುಂಡಲ್ ಗಾಡಿ ಹಾಕಿ ಹೋಗೋದು, ನೀವು ಸುಳ್ಳು ಹೇಳಿ ಒಂದು ಸತ್ಯ ಮಾಡ್ಬಿಡೋದು. ಆ ಥರ ಎಲ್ಲ ಸಾಬೀತು ಮಾಡ್ತಾರೆ ಕೇಳಿ ಅವರು. ನಾನು ಇದೇನಲ್ಲ 70 ವರ್ಷದ್ದು ಇದು ಅವ್ರು ಇರ್ಬೇಕಂದ್ರೆ ನಾನು ಚಾಲೆಂಜ್ ಮಾಡೋದು, ನಾನು ಸಾಬೀತು ಮಾಡಿದ್ರೆ ನಾನು ರಾಷ್ಟ್ರ ನಿವೃತ್ತಿ ಆಗ್ತೀನಿ ಬೇಕಾರೆ. ಅವ್ರು ಯಾವ ದೇವಸ್ಥಾನ ಅಂತ ಹೇಳ್ತಾರೆ ಅದೇ ದೇವಸ್ಥಾನ ಬಂದು ನಾನು ತಪ್ಪಾಗ್ತೀನಿ. ಇದು ಮಾಡ್ತಾರೆ ಕೇಳಿದ್ರು. ನಮ್ಗೆ ಹೇಳ್ತಾರಲ್ಲ ಇವರು ರಾಜಕೀಯ 30 ವರ್ಷದಲ್ಲಿ ಇವರಾದ್ರು ಒಬ್ರು ದೊಡ್ಡ ರಾಷ್ಟ್ರವಾದದಿಂದ ಇವತ್ತು ಈ ಮಟ್ಟಿಗೆ ಬೆಳೆದಾರೆ. ಅವ್ರ ಮನೆಗೆ ಕನ್ನ ಹಾಕಿ ಬಂದ್ರಿ ನೀವು ನಮ್ಗೆ ಹೇಳ್ತಿರಲಿ ಬುದ್ಧಿ ನೋಡಿ. ನಾವು ಎಲ್ಲಿ ಇರ್ಬೇಕಂದ್ರೆ ನಿಯತ್ತಿಂದ ಇರ್ಬೇಕಾಗಿರೋದು ನಾವು ಧರ್ಮ ಅದು ಗೊತ್ತಾ. ಸಿದ್ಧಾಂತದಲ್ಲಿ ನಾವು ಸ್ವಲ್ಪ ಆರೋಪ ನೈತಿಕತೆ ಇದೆಯಾ ಅಂತ. ಈ 70 ವರ್ಷ ಹಣ ಹಿಡಿದು ಇಡೀ ನಮ್ಮ ತಾಲೂಕು ಗೊತ್ತು ಸರ್. ಒಬ್ಬ ದೊಡ್ಡ ಸಮಾಜದ ಒಬ್ಬ ಹುಡುಗ, ಅವನು ಡಿಪ್ರೆಷನ್ಗೆ ಹೋಗಿದ್ದ ಅಂಥವ್ರ ಬಗ್ಗೆ ನೀವು ಕಳಕಳಿ ತೋರಿಸಿದ್ರೆ ನೀವು ಇಲ್ಲಿ ಬಂದು ನಮ್ಗೆ ಹೇಳ್ತಿರೋದ್ರಿ ಸ್ವಾಮಿ ಇದು ಬಿಡ್ರಿ, ನಮ್ಗೆ ಗೊತ್ತಿದೆ ನಿಮ್ಮ ರಾಜಕಾರಣ, ನೀವು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಿದ್ದೀರಾ, ಏನು ಮಾಡಿದ್ರೆ ನಮ್ಗೆಲ್ಲ ಗೊತ್ತಿದೆ. 2 ವರ್ಷ ನಗರಸಭೆ ಏನಾಗಿತ್ತು ಅದು ಸಿಕ್ಕ ಜನ ಹೇಳ್ತಾರೆ, ನಾವು ಹೇಳೋದು ಬೇಡ. ಈ 1 ತಿಂಗಳಿಂದ ಯಾವ ವಾತಾವರಣ ಇದೆ, 1 ತಿಂಗಳಿಂದ ಏನಿತ್ತು ಅಂತ ಹೇಳಿ ವ್ಯಾಪಾರೀಕರಣ ಮಾಡ್ಕೊಂಡಿದ್ರು. ನರಕ ಸಭೆ ನಂಗಾಗಿತ್ತು. ನಾನು ಹೇಳ್ಕೊಳಲ್ಲ, ಅದು ಜನ ಹೇಳ್ತಾ ಇದ್ದಿದ್ದು ಗೊತ್ತಾ, ತಿಳ್ಕೊಳ್ಳಿ. ರಾಜಕೀಯ 30 ವರ್ಷ ಜೀವನದಲ್ಲಿ ಇವತ್ತವರೆಗೆ ಒಬ್ಬನೇ ಅಂತ 10 ರೂಪಾಯಿ ಸಮೀವುಲ್ಲ ಮುಟ್ಟಿನ ಅಂತ ತಿಳ್ಕೊಂಡ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ಈ ವ್ಯಕ್ತಿ 70 ವರ್ಷ ತಗೊಂಡಿಲ್ಲ ಅಂತ ಸಾಬೀತು ಮಾಡ್ತಾನೆ ಅಂತ ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ಬೇಕನ್ನ. ಯಾರು ಸಹ ವ್ಯಕ್ತಿ ಇದೇ ಎನ್.ಆರ್. ಸಂತೋಷ್ ಅವರು. ಇದೇ ಎನ್.ಆರ್. ಸಂತೋಷ್. ನಾನು ಅವ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದೀನಿ. ಯಾವ ಕೆಲಸಕ್ಕೆ ಅದು? ಇದೇ ಲೇಔಟ್ ಕೆಲಸಕ್ಕೆ ಮಾಡಿಕೊಟ್ಟಿಲ್ಲ ಅವ್ರಿಗೆ 70 ವರ್ಷ ತಗೊಂಡು. ಹೌದು, ಆ ಸಮಾಜ ಬಂದು ಕೇಳ್ಕೊಂಡು ನೋಡಿ ಹಿಂಗೆ ನಮ್ಗೆ ಮೋಸ ಮಾಡಿದ್ದಾರೆ, ನಾವು ಸಮಾಜದವ್ರು ಹೋದ್ರು ಇಲ್ಲ ಮುಂದೆ ಮತ್ತಿನ್ನೂ 60 ಲಕ್ಷ ದುಡ್ಡು ಕೊಡ್ಬೇಕು, ಅಲ್ಲಿ ಅವ್ರು ಮಾಡ್ಕೊಡಕ್ಕಾಗಲ್ಲ, ಹಂಗೆ ತಡೆ ಹಿಡಿಸ್ತೀನಿ ಅಂದ್ರು. ಸರ್ ಸಮಸ್ಯೆ ಇದ್ದಾಗ ಶಾಸಕರು ಅದನ್ನ ತಡೆ ಹಿಡಿಬೇಕಲ್ವಾ? ಸಮಸ್ಯೆ ಇಲ್ಲ, ಸರಿ ಇದ್ದಿದ್ದು. ಈ ವ್ಯಕ್ತಿ ತಡೆ ಇಟ್ಕೊಂಡಿದ್ದು. ಈ ವ್ಯಕ್ತಿ ಮಾಡಿದ್ರಲ್ಲಪ್ಪ ವಾಮವರ್ಗದಿಂದ ಅಧ್ಯಕ್ಷರಿಗೆ, ಹಂಗ್ ತಡೆ ಇಟ್ಕೊಂಡಿದ್ದು. NOC ಎಲ್ಲ ಇತ್ತ ಸರ್? ಎಲ್ಲ ಇತ್ತು ಸರ್, ಎಲ್ಲ ನೋಡಿ ಸರ್. ನಾವು ಯಾವುದೇ ಕಾರಣಕ್ಕೆ ಕಾನೂನಾತ್ಮಕದಲ್ಲಿ ಇಲ್ಲ ಅಂದ್ರೆ ಅಧಿಕಾರಿಗಳು ಮಾಡಲ್ಲ. ಅವ್ರಿಗೂ ಹೆಂಡತಿ ಮಕ್ಕಳನ್ನು ಇರುತ್ತಲ್ಲ ಸರ್, ಅವ್ರಿಗೂ ನಾವು ಇವತ್ತು ಹೇಳ್ತೀವಿ, ನಾಳೆ ಯಾರು ಪ್ರಶ್ನೆ ಮಾಡ್ಬೇಕು ತಾನೆ. ಇವತ್ತು ಮಾಹಿತಿ ಹಕ್ಕಿದೆ, ಪ್ರತಿಯೊಂದಿದೆ, ಅವ್ರ ತಾನೆ ಹೋಗ್ಬೇಕಾಗಿರೋದು. ಈಗ ಪರ್ಟಿಕ್ಯುಲರ್ ಲೇಔಟ್ ಅಲ್ಲಿ ಸರ್ ಒಂದು ಕೆರೆ ಇದೆ, ಕೆರೆ ಅಲ್ಲ ಒತ್ತುವರಿ ಆಗಿದೆ. ನಾವೇ ಇವತ್ತು ಬಿಟ್ಟಿದೀವಿ ಸರ್ವೆಗೆ ಇವತ್ತು ಬಿಟ್ಟಿದೀವಿ, ಮಾರ್ಕ್ ಮಾಡ್ತಾ ಇದೀವಿ. ಒತ್ತುವರಿ ಬಂದ್ರೆ ತರು ಮಾಡ್ತಾರೆ, ಒತ್ತುವರಿ ಬಂದ್ರೆ ತರು ಮಾಡ್ತಾರೆ ಸರ್. ಲೇಔಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಯಾವುದು? ಅಲ್ಲ ಅಲ್ಲಿ 2-3 ಲೇಔಟ್ ಇದೆ. ಯಾವ ಲೇಔಟ್ ಹೇಳ್ತೀವಿ? ಅಲ್ಲಿ 10 ವರ್ಷಕ್ಕೆ ಒಂದಾಗಿದೆ, 3 ವರ್ಷದ ಹಿಂದೆ ಒಂದಾಗಿದೆ, ಈಗ 2 ವರ್ಷದ ಹಿಂದೆ ಒಂದಾಗಿದೆ. ಈ 3-4 ಲೇಔಟ್ ಇದೆ ಸರ್. ನೀವು ಹೇಳಿದ್ರು ಕಂಚಕ್ಕೆ ಹೋಗಿ ಕೆರೆ ಪಕ್ಕದಲ್ಲಿ 3-4 ಲೇಔಟ್ ಆಗಿದೆ. 3-4 ಲೇಔಟ್ ಆಗಿದೆ. ತರುಗೊಳಿಸ್ತಾ ಇದ್ದಾರೆ. ಎಲ್ಲಿ ಅವ್ರಿಗೆ ಎನ್ಕ್ಲೋಸ್ ಆಗಿದೆ ತರುಗೊಳಿಸ್ತಾರೆ. ಅದು ಮುಲಾಜೆ ಇಲ್ಲ. ನಾವು ಈ ಸಲ ಸಭೆಯಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ಒಂದು ಸಪ್ರೇಟ್ ಬಾಡಿಗೆಗೆ ಇಟಾಚಿ ತಗೊಂಡಿದ್ದೀವಿ. ಈಗ ಇಟಾಚಿ ತಗೊಂಡು ಅದು ಕಾರ್ಯರೂಪ ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ನಗರಸಭೆ ಮುಂಗಡೆ ನೀರು ತುಂಬೋದು.